ಚುನಾವಣೆ ಬಾಂಡ್ ಮೂಲ 8,000 ಕೋಟಿ ಸುಲಿಗೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಸಾಲು ನಾಯಕರಿಗೆ ಎಫ್ಐಆರ್ನ ಸಂಕಷ್ಟ ಈಗ ಎದುರಾಗಿದೆ. ಈ ಪ್ರಕರಣದ ತನಿಖೆಯನ್ನ ವಿಶೇಷ ತನಿಖಾ ತಂಡದ ಹೆಗಲಿಗೆ ಈ ಬಾಂಡ್ ತನಿಖೆಯ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ಆಗಿದೆ. ಸುಮಾರು 8,000 ಕೋಟಿ ಬಲವಂತವಾಗಿ ಹಣ ಪಡೆದಂತ ಆರೋಪ. ಎಲೆಕ್ಟ್ರಲ್ ಬಾಂಡ್ ಪ್ರಕರಣ ಕೆಲವೇ ದಿನದಲ್ಲಿ ವಿಶೇಷ ತನಿಖಾ ತಂಡಕ್ಕೆ ಈ ಪ್ರಕರಣದ ವರ್ಗಾವಣೆ ಆಗುತ್ತೆ. ತಿಲಕನಗರ ಪೊಲೀಸರಿಂದ ಆಗ್ನೇಯ ವಿಭಾಗ ಡಿಸಿಪಿಗೆ ಪತ್ರವನ್ನು ಬರೆಯಲಾಗಿದೆ. ಆಗ್ನೇಯ ವಿಭಾಗದ ಪೊಲೀಸರಿಂದ ಕಮಿಷನರ್ಗೆ ರವಾನೆ ಮಾಡಲಾಗಿದೆ. ಸರ್ಕಾರದ ಗಮನಕ್ಕೆ ತಂದು ವಿಶೇಷ ತನಿಖಾ ತಂಡಕ್ಕೆ ಈ ಒಂದು ಪ್ರಕರಣದ ತನಿಖಾ ಜವಾಬ್ದಾರಿಯನ್ನು ವಹಿಸುವಂತಹ ಸಾಧ್ಯತೆಗಳಿದೆ. ಯಾರ್ಯಾರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ ಈ ಪ್ರಕರಣದಲ್ಲಿ ಅಂತ ಆ ಡೀಟೇಲ್ಸ್ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ನಿರ್ಮಲಾ ಸೀತಾರಾಮನ್, ಜೆಪಿ ನಡ್ಡಾ, ಇಡಿ ಅಧಿಕಾರಿಗಳು, A1 ಯಾರು, A2 ಯಾರು, ಆ ಡೀಟೇಲ್ಸ್ಗಳು ಕೂಡ ಇದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಮತ್ತೆ ಲೈವ್ ನಲ್ಲಿದ್ದಾರೆ. ಚೇತನ್, ಈ ಎಲೆಕ್ಟ್ರಲ್ ಬಾಂಡ್ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಎಫ್ಐಆರ್ ಕೂಡ ಆಗಿರುವಂತದ್ದು ಕೇಂದ್ರ ಸಚಿವರು, ರಾಜ್ಯ ಸಚಿವರ ವಿರುದ್ಧವಾಗಿ. ಈಗ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ ಅನ್ನುವಂತಹ ಖುಷಿಯಲ್ಲಿ ಬಿಜೆಪಿ ನಾಯಕರಂತೂ ಇಲ್ಲ. ಇನ್ನು ಮುಂದುವರಿದಂತೆ ಈ ಪ್ರಕರಣದ ಒಂದು ತನಿಖೆ ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಯಾರು ತನಿಖೆಯನ್ನ ಮಾಡ್ತಾರೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಅರುಣ್, ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ಒಂದು ಖಾಸಗಿ PCR ಅನ್ನು ಹಾಕಿ ಆನಂತರ ತಿಲಕ್ ನಗರದಲ್ಲಿ FIR ಏನು ದಾಖಲಾಗುತ್ತೆ. ಯಾವುದೇ ಒಂದು ಠಾಣೆಯ ವ್ಯಾಪ್ತಿಯಲ್ಲಿ 2 ಕೋಟಿಗೂ ಒಳಗಡೆ ಏನಾದರೂ ಅಕ್ರಮ ನಡೆದಿದ್ರೆ ಅದನ್ನ ಠಾಣಾ ಮಟ್ಟದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಆ ತನಿಖಾಧಿಕಾರಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಆದರೆ ಈ ಎಲೆಕ್ಟ್ರಲ್ ಬಾಂಡ್ನ ಹೆಸರಲ್ಲಿ 8,000 ಕೋಟಿಗೂ ಅಧಿಕ ಒಂದು ಮೊತ್ತದ ಒಂದು ವಂಚನೆ ಇದಾಗಿರೋದ್ರಿಂದ ಸಹಜವಾಗಿ ಈ ಒಂದು ಪ್ರಕರಣನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕಾಗತ್ತೆ. ಅದು CID ಆಗಿರ್ಬೋದು, CCBS ಸ್ಪೆಷಲ್ ವಿಂಗ್ ಆಗಿರ್ಬೋದು, ಹೀಗೆ ಯಾವುದೇ ಒಂದು ತನಿಖಾ ಸಂಸ್ಥೆ ಮಾಡುವಂತಹ ಒಂದು ಸಾಧ್ಯತೆಗಳಿದೆ. ಯಾಕಂದ್ರೆ ಇದು 8,000 ಕೋಟಿಗೂ ಅಧಿಕ ಮೊತ್ತದ ಒಂದು ವಂಚನೆ ಆಗಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ತಿಲಕ್ ನಗರ ಪೊಲೀಸರು ಆಗ್ನೇಯ ವಿಭಾಗ DCPಗೆ ಸಾರಾ ಫಾತಿಮಾಗೆ ಒಂದು ಲೆಟರ್ ಅನ್ನು ಕೂಡ ಬರೆದಿರುವಂತದ್ದು. ಇದು 2 ಕೋಟಿಗೂ ಮೀರಿದಂತಹ ಒಂದು ವಂಚನೆ, 8,000 ಕೋಟಿಗೂ ಅಧಿಕ ವಂಚನೆ ಆಗಿದೆ. ಪ್ರಭಾವಿಗಳಿದ್ದಾರೆ ಈ ಒಂದು ಪ್ರಕರಣದಲ್ಲಿ. ಹೀಗಾಗಿ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದು ಸೂಕ್ತ ಅಂತ ಅಂದ್ಬಿಟ್ಟು ಒಂದು ಪತ್ರವನ್ನು ಬರೆದಿರುವಂತದ್ದು. ಇವಾಗ ಆಲ್ರೆಡಿ ಸಾರಾ ಫಾತಿಮಾ ಆ ಒಂದು ಲೆಟರ್ ಅನ್ನ ಕಮಿಷನರ್ಗೂ ಕೂಡ ಕಳಿಸಿದ್ದಾರೆ. ಅವ್ರಿಗೂ ಕೂಡ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು. ಅಂದ್ರೆ ನಿರ್ಮಲಾ ಸೀತಾರಾಮನ್ ವಿರುದ್ಧದ ಈ FIR ಏನಿದೆ, ಈ FIR ಸಂಬಂಧಪಟ್ಟಂತೆ ಒಂದು ವಿಶೇಷ ತನಿಖಾ ತಂಡ ರಚನೆಯಾಗುವಂತಹ ಒಂದು ಸಾಧ್ಯತೆಯೂ ಸಹ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಬಹುಕೋಟಿ ವಂಚನೆ ಇದಾಗಿರೋದ್ರಿಂದ ಸಹಜವಾಗಿ ಠಾಣಾ ಮಟ್ಟದಲ್ಲಾಗಲ್ಲ, ಅದು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ. ಇದಕ್ಕೆ ಕಮಿಷನರ್ ಸರ್ಕಾರ ಮಟ್ಟದಲ್ಲಿ ಒಂದು ಗಮನಕ್ಕೆ ತಂದು ಒಂದು SIT ರಚನೆ ಆಗುತ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಠಾಣಾ ಮಟ್ಟದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದು 2 ಕೋಟಿಗೆ ಕೆಳಗಡೆ ಇರಬೇಕು. 2 ಕೋಟಿಗೂ ಅಧಿಕ ವಂಚನೆ ಏನಾದರೂ ಆಗಿದ್ರೆ ಅದನ್ನ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ. ಅರುಣ್, ಥ್ಯಾಂಕ್ ಯು ಚೇತನ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.